ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ 13 ಡಿಸೆಂಬರ್ 2025ರಂದು ನಡೆದ ನವೋದಯ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಡಿ ವರ್ಷನ್ ಕೋಡ್ನಲ್ಲಿ ಬಂದಿರುವ ಮಾನಸಿಕ ಸಾಮರ್ಥ್ಯದ ಮೇಲಿನ ಪ್ರಶ್ನೆಗಳ ಬಗ್ಗೆ ವಿವರಣಾತ್ಮಕವಾಗಿ ಉತ್ತರವನ್ನು ತಿಳಿಯುತ್ತಾ ಹೋಗೋಣ. ಪ್ರಶ್ನೆಗಳು ಪ್ರಾರಂಭ. ಈಗ ಮೊದಲಿಗೆ 1 ರಿಂದ 4 ಅಂತಕ್ಕಂಥ ಪ್ರಶ್ನೆಗಳು ಗುಂಪಿಗೆ ಸೇರಿದ ಚಿತ್ರವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲಿನ ಪ್ರಶ್ನೆಗಳದವು. ಮೊದಲನೇ ಪ್ರಶ್ನೆ ಅಂತಕ್ಕಂಥ ನೋಡಿ, ಈ ಮೊದಲನೇ ಪ್ರಶ್ನೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಎ ಅಂತಕ್ಕಂಥ ಆಯ್ಕೆ ಆಗ್ತದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನು ಅಂತಂದಾಗ ಇಲ್ಲಿ ನೋಡ್ತಾ ಬರ್ರಿ, ಇಲ್ಲಿ 4 ಭುಜದ ಆಕೃತಿ ಐತಿ, ಇವು 4 ಭುಜದ ಆಕೃತಿ ಐತಿ, ಇವು 4 ಭುಜದ ಆಕೃತಿ ಐತಿ, ಆದ್ರೆ ಇಲ್ಲಿ 3 ಭುಜದ ಆಕೃತಿ ಐತಿ. ಆ ಒಂದು ಕಾರಣದಿಂದಾಗಿ ಎ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಎರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಆಯ್ಕೆ ಅಂತಕ್ಕಂಥ ಆಗ್ತೈತಿ. ಇದಕ್ಕೆ ಕಾರಣ ಏನು ಅಂತಕ್ಕಂಥ ನೋಡಿದಾಗ ಇಲ್ಲಿರ್ತಕ್ಕಂಥದ್ದು ಲಂಬಕೋನ ಅಂತಕ್ಕಂಥ ಐತಿ, ಇಲ್ಲಿನೂ ಲಂಬಕೋನ ಅಂತಕ್ಕಂಥ ಉಂಟಾಗೈತಿ, ಇಲ್ಲಿನೂ ಲಂಬಕೋನ ಅಂತಕ್ಕಂಥ ಉಂಟಾಗೈತಿ, ಇಲ್ಲಿ ವಿಶಾಲ ಕೋನ ಅಂತಕ್ಕಂಥ ಉಂಟಾಗೈತಿ. ಆ ಒಂದು ಕಾರಣದಿಂದ ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ಈ ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥದ್ದು ಈ ಡಿ ಆಯ್ಕೆ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ. ಕಾರಣ ಏನು? ಕಾರಣ ಏನಪ್ಪ ಅಂದ್ರೆ ಈ ಎಲ್ ಅಂತಕ್ಕಂಥದ್ದು ಈ ಕನ್ನಡ ಪ್ರತಿಬಿಂಬ ಆಗೈತಿ, ಬಿ ಅಂತಕ್ಕಂಥದ್ದು ಕನ್ನಡ ಪ್ರತಿಬಿಂಬ ಆಗೈತಿ, ಕೆ ಅಂತಕ್ಕಂಥ ಕನ್ನಡ ಪ್ರತಿಬಿಂಬ ಆಗೈತಿ, ಆದ್ರೆ ಎಸ್ ಅಂತಕ್ಕಂಥದ್ದು ಸೇಮ್ ಐತಿ. ಅದರ ಸಲ ನಮ್ಗೆ ಉತ್ತರ ಯಾವ್ದಾಗ್ತೈತಿ? ಈ ಡಿ ಅಂತಕ್ಕಂಥ ಆಯ್ಕೆ ನಮ್ಗೆ ಸರಿ ಆಗ್ತೈತಿ. ಇನ್ನು 4ನೇ ಪ್ರಶ್ನೆಯ ಸರಿ ಉತ್ತರ ಅಂತಕ್ಕಂಥ ನೋಡಿದಾಗ ಈ ಸಿ ಅಂತಕ್ಕಂಥ ಆಯ್ಕೆ ನಮಗೆ ಸರಿ ಆಗ್ತೈತಿ. ಇದಕ್ಕೆ ಕಾರಣ ಏನು ಅಂತಕ್ಕಂಥ ನೋಡಿದಾಗ ಇದರಾಗೂ 2 ಭಾಗ ಅದಾವು, ಇದರಾಗೂ 2 ಭಾಗ ಅದಾವು, ಇದರಾಗೂ 2 ಭಾಗ ಅದಾವು, ಇದರಾಗೂ 2 ಭಾಗದ ಖರೆ, ಆದ್ರೆ ಇವು ಒಂದು ಭಾಗ ಇನ್ನೊಂದು ಭಾಗ ಸಮ ಅದಾವು, ಒಂದು ಭಾಗ ಇನ್ನೊಂದು ಭಾಗ ಸಮ ಐತಿ, ಇನ್ನೊಂದು ಭಾಗ ಇನ್ನೊಂದು ಭಾಗ ಸಮ ಐತಿ. ಇದು ಭಾಗಗಳು ಇಲ್ಲಿ 2 ಅದಾವ ಖರೆ, ಅದು ಸಮ ಇಲ್ಲ, ಇದಕ್ಕೆ ಇದು ಸಮ ಇಲ್ಲ. ಅದಕ್ಕಾಗಿ ಉತ್ತರ ನಮ್ಗೆ ಸಿ ಅಂತಕ್ಕಂಥ ಆಯ್ಕೆ ಸರಿ ಆಗ್ತದೆ. ಮುಂದಿನ ಪ್ರಶ್ನೆಗಳು, ಹೋಲಿಕೆಯ ಚಿತ್ರವನ್ನು ಗುರುತಿಸುವಂತಕ್ಕಂಥ ಮಾದರಿ ಮೇಲಿನ 4 ಪ್ರಶ್ನೆಗಳು, 5 ರಿಂದ 8ರವರೆಗೆ ಪ್ರಶ್ನೆಗಳು. ಈಗ 5ನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥ ಸೇಮ್ ಇಲ್ಲಿ ಇರ್ತಕ್ಕಂಥ ಹೋಲಿಕೆಯ ಚಿತ್ರ ಅಂತಕ್ಕಂಥ ಯಾವುದಿದೆಪ್ಪ ಅಂದ್ರೆ ಈ ಬಿ ಆಯ್ಕೆದಾಗ ನಮಗೆ ಸರಿ ಆಗ್ತೈತಿ. ಬಿ ಅಂತಕ್ಕಂಥ ಆಯ್ಕೆ ಅಂತಕ್ಕಂಥ ಸರಿ ಆಗ್ತೈತಿ. ಆದ್ರೆ ಸಿ ಅಂತಕ್ಕಂಥ ಆಯ್ಕೆದಾಗ ಇಲ್ಲಿ ಒಂದು ಸ್ವಲ್ಪ ನಮ್ಗೆ ಏನಾಗೈತಿ, ತಪ್ಪಾಗೈತಿ. ಇಲ್ಲಿ ಡಿ ಅಂತಕ್ಕಂಥ ಆಯ್ಕೆದಾಗ ಇಲ್ಲಿ ತಪ್ಪಾಗೈತಿ, ಇಲ್ಲಿ ತಪ್ಪಾಗೈತಿ. ಅದಕ್ಕಾಗಿ ಡಿ ಆಗೋದಿಲ್ಲ, ಸಿ ಆಗೋದಿಲ್ಲ. ಮತ್ತು ಎ ಅಂತಕ್ಕಂಥ ಆಯ್ಕೆ ಅಂತಕ್ಕಂಥ ನೋಡಿದಾಗ ಹಿಂಗೊಂದು ಗರಿ ಬರಬೇಕು, ಬಂದಿಲ್ಲ, ಅದಕ್ಕೆ ಇದನ್ನು ಆಗೋದಿಲ್ಲ. ಅದಕ್ಕಾಗಿ ಉತ್ತರ ಯಾವುದು? ಇದಕ್ಕೆ ಸಿ ಬಿ ಅಂತಕ್ಕಂಥ ಉತ್ತರ ಸರಿ ಆಗ್ತೈತಿ. ಇನ್ನು 6ನೇ ಪ್ರಶ್ನೆಯ ಸರಿಯಾದ ಉತ್ತರ ಸೇಮ್ ಇಲ್ಲಿ ಇರ್ತಕ್ಕಂಥ ಚಿತ್ರಣ ಎಲ್ಲಿದೆಪ್ಪ ಅಂತ ಹೇಳಿದಾಗ ಇಲ್ಲಿ ನಮ್ಗೆ ಸಿದಾಗ ನಮ್ಗೆ ಕಂಡು ಬರಕತ್ತೈತಿ. ಇಲ್ಲಿ ಇರ್ತಕ್ಕಂಥ 2 ನೋಡ್ಕೊರಿ, ಇಲ್ಲಿ ನಾವು ಆಮೇಲೆ ಇಲ್ಲಿರ್ತಕ್ಕಂಥ ಗರಿ ಒಂದು ಸರಳ ರೇಖೆ, ಇಲ್ಲಿ ಸರಳ ರೇಖೆ ಐತಿ, ಇಲ್ಲಿರ್ತಕ್ಕಂಥ ಸೇಮ್ ಈ ಸಿ ಅಂತಕ್ಕಂಥ ಆಯ್ಕೆನಾಗೈತಿ. ಆ ಒಂದು ಕಾರಣದಿಂದಾಗಿ ಉತ್ತರ ಸಿ ಅಂತಕ್ಕಂಥದ್ದಂತ ಸರಿಯಾಗಿದೆ. ಮುಂದಿನ ಪ್ರಶ್ನೆಗಳು, 7ನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥದ್ದು ಇದಕ್ಕೆ ಸಿ ಅಂತಕ್ಕಂಥ ಆಯ್ಕೆ ನಮ್ಗೆ ಸರಿ ಆಗ್ತೈತಿ. ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ, ಇಲ್ಲಿದೆ, ಈ ಕಡೆ ಇರ್ತಕ್ಕಂಥದ್ದು ಇಲ್ಲಿದೆ, ಆಮೇಲೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿದೆ, ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಐತಿ. ಆ ಒಂದು ಕಾರಣದಿಂದಾಗಿ ಸಿ ಆಯ್ಕೆ ನಮ್ಗೆ ಸರಿ ಐತಿ. ಇನ್ನು 8ನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥ ನೋಡಿದಾಗ ಇದಕ್ಕೆ ಸರಿ ಉತ್ತರ ಅಂತಕ್ಕಂಥದ್ದು ನಮ್ಗೆ ಬಿ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ. ಬಿ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ. ಸಿ ಯಾಕೆ ಆಗೋದಿಲ್ಲ ಅಂತ ನೋಡಿದಾಗ ಇಲ್ಲಿ 2 ಉಲ್ಟಾ ಆಗ್ಯಾವ ನೋಡ್ರಿ, ಅದಕ್ಕಾಗಿ ನಮ್ಗೆ ಸಿ ಅಂತಕ್ಕಂಥದ್ದು ಉತ್ತರ ಆಗೋದಿಲ್ಲ. ಇನ್ನು ನಮ್ಗೆ ಎ ಅಂತಕ್ಕಂಥದ್ದು ಯಾಕೆ ಆಗೋದಿಲ್ಲ ಅಂತ ನೋಡಿದಾಗ ಇಲ್ಲಿ ಬದಲಾವಣೆ ಮಾಡ್ಯಾರ, ಅದಕ್ಕಾಗಿ ನಮ್ಗೆ ಸಿ ಎ ಆಗೋದಿಲ್ಲ, ಸಿ ಆಗೋದಿಲ್ಲ. ಡಿ ನೋಡಿದ ತಕ್ಷಣ ನೀವು ತೆಗೆದು ಬಿಟ್ಟಿರ್ತೀರಿ, ಡಿನೂ ಆಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆಗಳು, ಚಿತ್ರದ ಅಪೂರ್ಣ ಭಾಗವನ್ನು ಪೂರ್ಣಗೊಳಿಸುವಂತಕ್ಕಂಥ ಮಾದರಿ ಮೇಲಿನ ಪ್ರಶ್ನೆಗಳು 9 ರಿಂದ 12ರವರೆಗಿನ ಪ್ರಶ್ನೆಗಳು. ಈಗ ಚಿತ್ರದ ಅಪೂರ್ಣ ಭಾಗವನ್ನು ಪೂರ್ಣಗೊಳಿಸುವುದು
ಈ ಭಾಗವನ್ನು ನಾವು ಪೂರ್ಣಗೊಳಿಸಿದಾಗ ಎಲ್ಲ ಕಡೆ ತ್ರಿಭುಜ ಅಂತಕ್ಕಂಥ ಈ ಕಡೆ ಈ ರೀತಿ ಬಂದವು, ಈ ರೀತಿ ಬಂದವು, ಈ ರೀತಿ ನಮ್ಗೆ ಈ ರೀತಿ ಬಂದಿರ್ತಕ್ಕಂಥದ್ದು ನೋಡ್ತಾ ಬರೋಣ. ಇಲ್ಲಿ ಈ ರೀತಿ ಬಂದಿರ್ತಕ್ಕಂಥದ್ದು ಎಲ್ಲಿದ್ದಪ್ಪ ಅಂತ ಕೇಳಿದಾಗ ನಮ್ಗೆ ಒಂದೇ ಒಂದು ಚಿತ್ರದಾಗೈತಿ, ಅದಕ್ಕಾಗಿ ಸಿ ಆಯ್ಕೆ ಇದಕ್ಕೆ ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಈ ರೀತಿ ಬಂದಿರ್ತಕ್ಕಂಥದ್ದು ಇಲ್ಲಿ ಒಂದು ಈ ರೀತಿ ಬರ್ಬೇಕು, ಇಲ್ಲಿ ಬಂದೈತಿ, ಈ ರೀತಿ ಬಂದಿರ್ತಕ್ಕಂಥದ್ದು ಎಲ್ಲೈತಿ ಒಂದೇ ಒಂದು ಚಿತ್ರದಾಗೈತಿ, ಅದು ಡಿ ಅಂತಕ್ಕಂಥ ಆಯ್ಕೆದಾಗ ಇಲ್ಲಿ ಒಂದೇ ಒಂದು ಈ ರೀತಿ ಬಂದೈತಿ ನೋಡ್ರಿ. ಅದಕ್ಕಾಗಿ ಮತ್ತೆ ಅದ್ರೊಳಗೂ ಪೂರ್ತಿ ಬಂದಿಲ್ಲ, ಅದಕ್ಕಾಗಿ ನಮ್ಗೆ ಯಾವ ಆಯ್ಕೆ ಆಗೋದಿಲ್ಲ. ಇಲ್ಲಿ ಡಿ ಅಂತಕ್ಕಂಥ ಆಯ್ಕೆ ಇದಕ್ಕೆ ಸರಿ ಆಗ್ತದೆ. ಮುಂದಿನ ಪ್ರಶ್ನೆಗಳು ನೋಡಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮ್ಗೆ ಯಾವ ಆಗ್ತದಪ್ಪ ಅಂತ ಕೇಳಿದಾಗ ಈ ಡಿ ಅಂತಕ್ಕಂಥ ಆಯ್ಕೆ ಸರಿ ಆಗ್ತದೆ. ಯಾಕಪ್ಪ ಅಂದ್ರೆ ಈ ರೀತಿಯಾಗಿ ನಮ್ಮ ಪೂರ್ತಿಯಾಗಿ ಈ ರೀತಿಯಾಗಿ ಬಂದಿರಬೇಕು, ಮತ್ತು ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಈ ರೀತಿ ಆಗಬೇಕು. ಹಾಗಿದ್ದು ಎಲ್ಲಿ ಐತಪ್ಪ ಅಂದ್ರೆ ಡಿದಾಗ ಇಲ್ಲಿ ಐತಿ, ಅದಕ್ಕಾಗಿ ಉತ್ತರ ನಮ್ಗೆ ಡಿ ಅಂತಕ್ಕಂಥ ಉತ್ತರ ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆಗಳು 12ನೇ ಪ್ರಶ್ನೆ ನೋಡ್ರಿ. 12ನೇ ಪ್ರಶ್ನೆ ಎಷ್ಟು ಗೆರೆ ಇದಾವೆ? 1 ಗೆರೆ, 2 ಗೆರೆ, 3 ಗೆರೆ ಇದಾವೆ. ಇಲ್ಲಿ 3 ಗೆರೆ ಬಂದಿರತಕ್ಕಂಥದ್ದು ಯಾವ್ದೈತಪ್ಪ ಅಂದ್ರೆ ಇದು ಡಿನೂ ಆಗೋದಿಲ್ಲ ಮತ್ತು ಏನೂ ಆಗೋದಿಲ್ಲ. ಯಾಕಂದ್ರೆ ಗೆರೆಗಳ ಸಂಖ್ಯೆ ಹೆಚ್ಚಿದಾವೆ, ಇಲ್ಲಿ ಕಡಿಮೆ ಅದಾವು. ಇಲ್ಲಿ ಬಿ ಆಗ್ಬೇಕು ಅಥವಾ ಸಿ ಆಗ್ಬೇಕು. ಸಿ ಆಗೋದಿಲ್ಲ. ಯಾಕಪ್ಪ ಅಂತ ಕೇಳಿದಾಗ ಇಲ್ಲಿ ಮಧ್ಯದ ನಮ್ಮ ಕಪ್ ಆಗಬೇಕಾಗಿತ್ತು, ಇಲ್ಲಿ ಕಪ್ ಬರಬೇಕು, ಕಪ್ ಬಂದಿಲ್ಲ. ಅದಕ್ಕಾಗಿ ಬಿ ಅಂತಕ್ಕಂಥ ಉತ್ತರ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆಗಳು ಸರಣಿ ಪೂರ್ಣಗೊಳಿಸುವಂತಕ್ಕಂಥ ಮಾದರಿ ಮೇಲಿನ ಪ್ರಶ್ನೆಗಳು. ಈ ಸರಣಿ ಪೂರ್ಣಗೊಳಿಸುವ ಮಾದರಿ ಮೇಲಿನ ಪ್ರಶ್ನೆಗಳನ್ನು ಕಂಡುಹಿಡಿಯಬೇಕಾದ್ರೆ 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ ಯಾವ ರೀತಿ ಬದಲಾವಣೆ ಆಗ್ತಾ ಬಂದೈತಿ, ಯಾವ ಕ್ರಮದಲ್ಲಿ ಜೋಡಣೆ ಆಗಿರುವಂತಕ್ಕಂಥದ್ದನ್ನು ಮೊದಲು ನಾವು ಗಮನಿಸಬೇಕು. ಇಲ್ಲಿ ಗಮನಿಸ್ತಾ ಬರ್ತೀವಿ ನೋಡ್ರಿ. ಇಲ್ಲಿ 2 ಅದಾವು, ಇಲ್ಲಿಂದ ಇಲ್ಲಿಗೆ ಸ್ಥಾನ ಬದಲಾವಣೆ ಆಗೈತಿ. ಇಲ್ಲಿ ಮತ್ತೆ 3 ಆಗ್ಯಾವ, 1 ಹೆಚ್ಚಾಗೈತಿ. ಮತ್ತೆ ಇಲ್ಲಿಂದ ಇಲ್ಲಿ ಬರೋದೈತಿ 4 ಆಗ್ಯಾವು. ಇಲ್ಲಿಂದ ಇಲ್ಲಿ ಬಂದಾಗ 5 ಆಗ್ಬೇಕು. ಇಲ್ಲಿಗೆ ಇರ್ಬೇಕು, ನಮ್ಗೆ ಇಲ್ಲಿಗೆ ಇರಬೇಕು, 5 ಇರಬೇಕು. ಇಲ್ಲಿ ಇರ್ತಕ್ಕಂಥದ್ದು ಇದು ಇಲ್ಲ, ಇದು 3 ಅದಾವ, ಇಲ್ಲಿ ಇಲ್ಲೇ ಇಲ್ಲ, ಇಲ್ಲಿ 5 ಅದಾವು. ಅದಕ್ಕಾಗಿ ಡಿ ಉತ್ತರ ಒಳಗೆ ಏನೇ ಆಕೃತಿ ಇಲ್ಲ. ಇಲ್ಲಿ ನಮ್ಗೆ ಡಿ ಉತ್ತರ ಯಾವ ರೀತಿಯಾಗಿ ಸಿಂಪಲ್ ಆಗಿ ಕಂಡುಹಿಡಬೇಕಪ್ಪ ಅನ್ನೋ ಸ್ಥಳವಾಗಿ ಡಿ ಅಂತಕ್ಕಂಥ ಈ ಆಧಾರದ ಮೇಲೆ ನಾವು ಕಂಡುಹಿಡ್ಕೊತಾ ಹೋಗ್ಬೋದು. ಇನ್ನು 14ನೇ ಪ್ರಶ್ನೆ ಸರಿ ಉತ್ತರ ನೋಡ್ರಿ. ಇಲ್ಲಿ ಒಂದೇ ಒಂದು ತ್ರಿಭುಜಾಕಾರ ಬಂದೈತಿ, 2 ಬಂದವು, 3 ಬಂದವು. ಇಲ್ಲಿ ಬಂದಿದ್ದು ನಮ್ಗೆ ಏನು ಬರಬೇಕು? 4 ಅಂತಕ್ಕಂಥ ಸೇಮ್ ಟು ಸೇಮ್ ಬರಬೇಕು. ಅಲ್ಲಿ ಇರ್ತಕ್ಕಂಥದ್ದು ಏನೈತಪ್ಪ ಅಂದ್ರೆ ಕೇಳಿದಾಗ ಇಲ್ಲಿ ಸಿ ಹಾಕಿದಾಗ 5 ನೋಡ್ರಿ. 1 2 3 4 ಅಂತಕ್ಕಂಥದ್ದು ಏನೈತಿ ಸಿದಾಗ ಐತಿ. ಡಿದಾಗ ಹೆಚ್ಚಿಗೆ ಬಂದವು, 5 ಬಂದವು, ಇಲ್ಲಿ 3 ಅದಾವು. ಇಲ್ಲಿ ಸರಿಯಾಗಿ ಆಕೃತಿ ಬಂದಿಲ್ಲ, ಅದಕ್ಕಾಗಿ ಡಿ ಆಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಿ ಅಂತಕ್ಕಂಥ ಆಯ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆಗಳು ನೋಡಿ. ಸರಣಿ ಪೂರ್ಣಗೊಳಿಸಿದ್ರೆ ನೋಡಿ ಒಂದೇ ಒಂದು ಬಾಣಚಿಹ್ನೆ ಹಿಡ್ಕೊಂತವ್ರಿ. ನೀವು ಮೊದಲ ಏನಪ್ಪ ಅಂತ ಕೇಳಿದಾಗ ಈ ಬಾಣಚಿಹ್ನೆ ನೋಡಿ ಈ ರೀತಿ ಐತಿ. ಇದು ಕೆಳಗೆ ತಿರುಗೈತಿ, ಇಲ್ಲಿಗೆ ತಿರುಗೈತಿ, ವಾಪಸ್ ಈ ರೀತಿ ಬಂದೈತಿ. ಈ ರೀತಿ ಬಾಣಚಿಹ್ನೆ ಮೇಲ್ಮುಖ ಆಗಿರ್ತಕ್ಕಂಥದ್ದು ಬೇಕು ನಮ್ಗೆ. ಮೇಲ್ಮುಖವಾಗಿರ್ತಕ್ಕಂಥ ಬಾಣಚಿಹ್ನ ಇದ್ರಾಗೈತಿ, ಇನ್ನು ನಮ್ಗೆ ಗೊತ್ತಾಗಲ್ಲ. ಈ ಬಾಣಚಿಹ್ನೆ ಹಿಡ್ಕೊತ ಹೋಗ್ತೀನಿ ನನಗೆ. ಈ ಬಾಣಚಿಹ್ನ ಈ ಕಡೆ ಬಂದೈತಿ, ಇದು ತಳ ಬಂದೈತಿ, ಇದು ಈ ಕಡೆ ಬಂದೈತಿ, ಇದು ಈ ಕಡೆ ಮೇಲೆ ಹೋಗ್ಬೇಕು. ಈ ರೀತಿ ಮೇಲೆ ಹೋಗಿರ್ತಕ್ಕಂಥ ಬಾಣಚಿಹ್ನ ಯಾವುದು? ಇದು ಮೊದಲಿಗೆ ಇಲ್ಲಿ ಐತಿ, ಈ ಕಡೆ ಬಂದೈತಿ, ಇದು ಈ ಕಡೆ ಬಂದೈತಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿ ಐತಿ ನೋಡ್ಕೊರಿ. ಈ ಕಡೆ ಇರ್ತಕ್ಕಂಥದ್ದು ಅದೆಲ್ಲೈತಪ್ಪ ಡಿದಾಗ ಐತಿ ನೋಡಿ. ಡಿದಾಗ ಉತ್ತರ ಸಿಗ್ತಾ? ಓಕೆ. ನಿಮ್ಮ ಮುಂದಿನ ಪ್ರಶ್ನೆ ಇಲ್ಲಿ 16ನೇ ಪ್ರಶ್ನೆ ನೋಡ್ರಿ. 1ನೇ ಚಿತ್ರದಾಗ ಈ ರೀತಿ ಐತಿ, 2ನೇ ಚಿತ್ರದಾಗ ತಳ ಒಂದು ಗೆರೆ ಹಾಕ್ಯಾರ, ಮತ್ತು 3ನೇ ಚಿತ್ರದಾಗ ಇನ್ನೊಂದು ಗೆರೆ ಹಾಕಿ ಒಂದು ತ್ರಿಭುಜ ಕೊಟ್ಟಾರ. ಈಗ ನಮ್ಗೆ ಏನಾಗಬೇಕಪ್ಪ? 4ನೇ ಚಿತ್ರದಾಗ ಈಗ ತಳ ಒಂದು ಬಂದಿರಬೇಕು, ತ್ರಿಭುಜ ಇರಬಾರ್ದು. ಅಂಥದ್ದು ಏನೈತಪ್ಪ ಅಂದ್ರೆ ಬಿದಾಗ ಐತಿ ನೋಡ್ರಿ. ಬಿ ಉತ್ತರ ಸರಿ ಐತಿ ಇದಕ್ಕೆ. ಮುಂದಿನ ಪ್ರಶ್ನೆ ನೋಡಿ. ಬಹಳಷ್ಟು ಗೊಂದಲ ಉಂಟಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದ್ರೆ 17ನೇ ಪ್ರಶ್ನೆ. ಈ 17ನೇ ಪ್ರಶ್ನೆ ಸರಿಯಾದ ಉತ್ತರ ಹೇಳ್ತೀನಿ ಕೇಳ್ರಿ. 17ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದಾಗ ಇಲ್ಲಿ ಸಿ ಅಂತಕ್ಕಂಥ ಆಯ್ಕೆ ನಮ್ಗೆ ಸರಿ ಆಗ್ತೈತಿ. ಇದಕ್ಕೆ ಕಾರಣ ಅಂತಕ್ಕಂಥ ಹೇಳ್ತೀನಿ, ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. ಏನೈತಿ ಇಲ್ಲಿ ಏನಾಗಿದೆ ನೋಡ್ರಿ. ಇಲ್ಲಿ ಈ ಸಂಬಂಧ ಚಿತ್ರವನ್ನು ಗುರುತಿಸೋದು. ಈ 1ನೇ ಚಿತ್ರಕ್ಕೂ ಮತ್ತು 2ನೇ ಚಿತ್ರಕ್ಕೂ ಯಾವ ಸಂಬಂಧ ಐತಿ ಅಂತಕ್ಕ ನೋಡಿದಾಗ ಸಂಬಂಧ ಯಾವ ರೀತಿ ಐತಪ್ಪ ಅಂದಾಗ ಇದನ್ನ ಕನ್ನಡ ಪ್ರತಿಬಿಂಬ ಮಾಡ್ಯಾರ. ಹಿಂಗೆ ಕನ್ನಡ ಪ್ರತಿಬಿಂಬ ಮಾಡ್ಯಾರ. ಇದನ್ನ ಇದು ಈ ಕಡೆ ಬಂದೈತಿ, ಇದು ಈ ಬಾಣಚಿಹ್ನೆ ಈ ಕಡೆ ಹೋಗೈತಿ. ಎಲ್ಲರೂ ಇದೇ ಸಮಸ್ಯೆ ಕೇಳಾಕತ್ತೀರಿ. ಇದು ಬಾಣಚಿಹ್ನ ಈ ಎಡಕ್ಕಿರ್ತಕ್ಕಂಥದ್ದು ಬಲಕ್ಕೆ ಹೋಗೈತಿ. ಕನ್ನಡ ನೋಡಿದಾಗ ಸಹ ನಮ್ಗೆ ಅದೇ ರೀತಿ ಕಂಡು ಬರ್ತೈತಿ. ನಾವು ಇಲ್ಲಿ ಈ ಚಿತ್ರವನ್ನು ನೋಡ್ತಾ ಬರ್ರಿ. ಈ ಚಿತ್ರವನ್ನು ಕನ್ನಡ ನೋಡ್ರಿ. ನೋಡಿದಾಗ ಇದು ಈ ಕಡೆ ಬರ್ತೈತಿ, ಇದು ಈ ಕಡೆ ಬರ್ತೈತಿ. ಬಾಣಚಿಹ್ನೆ ಇಲ್ಲೇ ತೆಳಗೆ ಇರ್ತೈತಿ, ಮ್ಯಾಲೆ ಹೋಗೋದಿಲ್ಲ. ಇದು ಮ್ಯಾಲಿನ ಭಾಗ ತೆಳಗೆ ಬರೋದಿಲ್ಲ.
ಬಹಳಷ್ಟು ಮಂದಿ ಗೊಂದಲ ಏನು ಉಂಟಾಗಿದೆಪ್ಪ ಅಂದ್ರೆ ಡಿ ಅಂತಕ್ಕಂಥ ಆಯ್ಕೆ ಆಗ್ತಾ ಇದ್ರೆ ಡಿ ಅಂತಕ್ಕಂಥ ಆಯ್ಕೆ ಉತ್ತರ ಅಲ್ಲ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದಾಗ ಈ ಡಿ ಸಿ ಅಂತಕ್ಕಂಥ ಆಯ್ಕೆನೇ ನಮ್ಗೆ ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಇಲ್ಲಿ ನೋಡ್ರಿ ಬಾಣದ ಚಿಹ್ನೆ ಐತಿ, ಈ ಕಡೆ ಎಡಮುಖವಾಗಿ 3 ಅಂತಕ್ಕಂಥ ಬಂದವು, 1 2 3 ಅಂತಕ್ಕಂಥ ಬಂದವು. ಈ ಕಡೆ ಉಲ್ಟಾ ಆಗೈತಿ, ಒಂದು ಬಾಣದ ಚಿಹ್ನೆ ಹೊಟ್ಟೋಗೈತಿ. ಇದನ್ನು ನಾವೇನು ಮಾಡಬೇಕು, ಉಲ್ಟಾ ಮಾಡಬೇಕು, 3 ಅದಾವು, 2 ಆಗಬೇಕು ಅಂತವಿರ್ತಕ್ಕಂಥದ್ದು ಏನೈತಪ್ಪ ಅಂತ ಕೇಳಿದಾಗ ಸಿ ಅಂತಕ್ಕಂಥ ಆಯ್ಕೆದಾಗ ಐತಿ ನೋಡ್ರಿ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ ನೋಡ್ರಿ. ಇದನ್ನು ಸಂಬಂಧ ಚಿತ್ರವನ್ನು ಗುರುತಿಸುವಂತಕ್ಕಂಥದ್ದು. ಇಲ್ಲಿ ಏನು ಬದಲಾವಣೆ ಆಗಿದೆಪ್ಪ, ಒಳಗಿನ ಚಿತ್ರ ತ್ರಿಭುಜ ಅಂತಕ್ಕಂಥ ಹೊರ ಬಂದೈತಿ, ಈ ವಜ್ರಾಕೃತಿ ಅಂತಕ್ಕಂಥ ಒಳಗೆ ಬಂದೈತಿ. ಅದೇ ರೀತಿ ನಾವು ಇಲ್ಲಿ ಏನು ಮಾಡೋಣ, ಈ ಚೌಕ ಅಂತಕ್ಕಂಥ ಹೊರ ಹಾಕಮು, ವೃತ್ತ ಅಂತಕ್ಕಂಥ ಒಳ ಹಾಕಿದಾಗ ಎ ಹಾಕಿದಾಗ ನಮ್ಗೆ ಸಿಗ್ತೈತಿ ನೋಡ್ರಿ. ಎ ಆಯ್ಕೆ ಅಂತಕ್ಕಂಥದ್ದಕ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ ನೋಡ್ತಾ ಬರ್ರಿ. ಇಲ್ಲಿ ಮೊದಲಿಗೆ 1ನೇ ಚಿತ್ರಕ್ಕೂ ಮತ್ತು 2ನೇ ಚಿತ್ರಕ್ಕೆ ಏನು ಸಂಬಂಧ ಐತಪ್ಪ ಅಂತ ಕೇಳಿದಾಗ ಈ ಆಕೃತಿ ಅಂತಕ್ಕಂಥ ಗಡಿಯಾರದ ವಿರುದ್ಧ ದಿಕ್ಕೆ ಗಡಿಯಾರ ನೋಡ್ಕೊಳ್ತಿರುತ್ತಲ್ಲ ಆ ದಿಕ್ಕಿಗೆ ಇದು ಏನು ಮಾಡಿದ್ರೆ ಈ ಕಡೆ ತಿರುಗಿಸ್ಯಾರ, ಹಿಂಗೆ ತಿರುಗಿಸ್ಯಾರ. ಈ ಬಾಣ ಚಿಹ್ನೆ ಈ ಕಡೆ ಮುಖ ಆಗೈತಿ. ನಾವು ಇದನ್ನ ಏನು ಮಾಡೋಮಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥದ್ದನ್ನು ಈ ಕಡೆ ತಿರುಗಿಸೋಮ. ಈ ಕಡೆ ತಿರುಗಿಸಿದಾಗ ಇವು 2 ಟ್ರಿಕ್ ಈ ಕಡೆ ಬರ್ತಾವಲ್ಲ, ಅದಕ್ಕಾಗಿ ಇದು ಈ ಭಾಗ ಈ ಕಡೆ ಬರ್ತೈತಿ, ಇದು ಬರ್ತೈತಿ. ಆಮೇಲೆ ಇದು ನೋಡ್ರಿ, ಇದು ಯಾವ ಕಡೆ ಆಗ್ಬೇಕು, ತೆಳಗಾಗಬೇಕು, ಇದು ಮೇಲೆ ಆಗ್ಬೇಕು. ಇರ್ತಕ್ಕಂಥದ್ದು ಏನೈತಿ ಏನಾಗಿ ಅಂದ್ರ 20ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥದ್ದು ಸರಿ ಐತಿ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ವೃತ್ತ, ಚೌಕ ಅಥವಾ ತ್ರಿಭುಜದ ಅಪೂರ್ಣ ಭಾಗವನ್ನು ಪೂರ್ಣಗೊಳಿಸುವಂತಕ್ಕಂಥ ಮಾದರಿ ಮೇಲೆ ಪ್ರಶ್ನೆಗಳಿಗೂ ವೃತ್ತ ಅಂತಕ್ಕಂಥ ಆಗ್ತೈತಿ. ಇದು ವೃತ್ತ ಅಂತಕ್ಕಂಥ ನೋಡಿದ ತಕ್ಷಣ ಇದು ಬಹಳ ಈಸಿ ಅದಾವು. 4 ಪ್ರಶ್ನೆಗಳು ಸಹ ಅತ್ಯಂತ ಸುಲಭವಾಗಿರ್ತಕ್ಕಂಥ ನೋಡಿದ ತಕ್ಷಣ ಉತ್ತರ ಗೊತ್ತಾಗ್ತಾ ಬರ್ತಾವೆ. ಈ ಭಾಗ ಪೂರ್ಣ ಮಾಡ್ತಕ್ಕಂಥದ್ದು ಏನೈತಪ್ಪ ಅಂತ ಕೇಳಿದಾಗ ಬಿ ಹಾಕಿದಾಗ ನಮಗೆ ಕಂಡು ಬರ್ತೈತಿ. ಇನ್ನು 22ನೇ ಪ್ರಶ್ನೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮ್ಗೆ, ಎ ಅಂತಕ್ಕಂಥ ಆಯ್ಕೆ ಸರಿ ಆಗ್ತೈತಿ. ಆಮೇಲೆ 23ನೇ ಪ್ರಶ್ನೆ ಸರಿಯಾದ ಉತ್ತರ ನೀವು ನೋಡಿದ ತಕ್ಷಣ ಗೊತ್ತಾಗ್ತಾ ಬರ್ತೈತಿ, ಇದು ಬಿ ಅಂತಕ್ಕಂಥ ಆಯ್ಕೆ ನಮ್ಗೆ ಸರಿ ಆಗ್ತೈತಿ. ಅಂಚುಗಳು ನೋಡ್ತಾವ್ರಿ, ಅಂಚುಗಳು ಎಷ್ಟದು ಅವಾಗ ನಮ್ಗೆ ಕರೆಕ್ಟಾಗಿ ಹೊಂದತಕ್ಕಂಥದ್ದು ಯಾವ್ದೈತಿ, ಬಿ ಅಂತಕ್ಕಂಥ ಆಯ್ಕೆ ನಮ್ಗೆ ಸರಿ ಆಗ್ತೈತಿ. ಇನ್ನು 24ನೇ ಪ್ರಶ್ನೆ ಸರಿಯಾದ ಉತ್ತರ ಅಂತಕ್ಕಂಥ ನೋಡಿದಾಗ ಇಲ್ಲಿ ಬಿ ಆಯ್ಕೆ ಅಂತಕ್ಕಂಥ ಸರಿ ಆಗ್ತೈತಿ. ಎ ಅಂತಕ್ಕಂಥ ಆಯ್ಕೆ ಆಗೋದಿಲ್ಲ, ಇಲ್ಲಿ ನಾವು ಮುದ್ದೆ ಐತಿ, ಇದು ಮುಕ್ತಿ. ಅದಕ್ಕಾಗಿ ನಮ್ಗೆ ಬಿ ಅಂತಕ್ಕಂಥ ಆಯ್ಕೆ ನಮ್ಗೆ ಇದಕ್ಕೆ ಸರಿ ಆಗ್ತೈತಿ. 24ನೇ ಪ್ರಶ್ನೆ ಸರಿಯಾದ ಉತ್ತರ. ಇನ್ನು 25ನೇ ಪ್ರಶ್ನೆ ಸರಿಯಾದ ಉತ್ತರ ನೋಡ್ರಿ. ಇದು ಕನ್ನಡಿಯ ಪ್ರತಿಬಿಂಬ. ಕನ್ನಡಿ ಎಲ್ಲಿಟ್ಟಾರೆ, XY ಅಂತಕ್ಕಂಥ ಕನ್ನಡಿ. ಇದು ಈ ಕನ್ನಡಿ ಎಲ್ಲಿಟ್ಟರಪ್ಪ ಅಂದ್ರೆ ಬಲಭಾಗದಾಗ ಇಟ್ಟಾರ. ಬಲಭಾಗದಾಗ ಇಟ್ಟಾಗ ಇದು ಈ ರೀತಿ ರಚನೆ ಆಗಬೇಕು. ಈ ರೀತಿ ಎಲ್ಲ ರಚನೆ ನಾವು ಓಕೆ, ಎಲ್ಲ ರಚನೆ ಇನ್ನೊಂದು ನೋಡ್ಕೊರಿ. ಇಲ್ಲಿ ಇರ್ತಕ್ಕಂಥ ನೋಡಿ ಒಂದು ಬಿಟ್ಟಾರ, ಇಲ್ಲಿ ಈ ರೀತಿಯಾಗಿ ಬಂದೈತಿ. ಆ ರೀತಿ ಬಂದಿರ್ತಕ್ಕಂಥದ್ದು ಇದು ಒಂದದಾಗೆ ಐತಿ. ಉತ್ತರ ನಮ್ಗೆ ಸಿಕ್ಕೇ ಬಿಡ್ತು, ಯಾವುದು ಬಿ ಆಯ್ಕೆ ಅಂತಕ್ಕಂಥದ್ದು ಸಿಕ್ತು. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ ನೋಡ್ರಿ. ಇದು ಕನ್ನಡಿ ಪ್ರತಿಬಿಂಬದಾಗ ಎಡಕ್ಕಿಂತ ಬಲಕ್ಕೆ ಬಂದಿರ್ತೈತಿ, ಬಲಕ್ಕಿಂತ ಎಡಕ್ಕೆ ಹೋಗಿರ್ತೈತಿ. ಇಲ್ಲಿ ಟಿ ಅಂತಕ್ಕಂಥ ಉಲ್ಟಾ ಟಿ ಅಂತಕ್ಕಂಥ ಏನೈತಪ್ಪ ಅಂತಂದ್ರೆ ಫಸ್ಟ್ ಐತಲ್ಲ, ಇದು ಈ ಕಡೆ ಎಡಗಿಂದ ಇದು ಬಲಭಾಗದಾಗ ಐತಿ, ಎಡಕ್ಕೆ ಬರ್ಬೇಕು, ಎಡಕ್ಕೆ ಬಂದಿದ್ದು ಇಲ್ಲಿ ಐತಿ. ವಿ ಅಂತಕ್ಕಂಥದ್ದು ಈ ರೀತಿ ಉಲ್ಟಾ ಮಾಡೋದು ಸೇಮ್ ಕಾಣ್ತೈತಿ ನಮ್ಗೆ. ಅಂತಕ್ಕಂಥ ಇಲ್ಲಿ ಐತಿ, ಎ ಆಯ್ಕೆ ಸಿಕ್ತು. 26ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಆಯ್ಕೆ. ಇನ್ನು 27ನೇ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ ಸರಿಯಾದ ಉತ್ತರ ನೋಡಿ. ಇದು ಕನ್ನಡ ಪ್ರತಿಬಿಂಬ. ಈ ಕಡೆ ಎಡಕ್ಕೆ ಐತಿದು, ಈ ಭಾಗ ಎಡಕ್ಕೆ ಐತಲ್ಲ, ಇದು ನಮ್ಗೆ ಈ ಕಡೆ ಬಲಕ್ಕೆ ಬರಬೇಕು, ಇದು ಬಲಕ್ಕೆ ಇರ್ತಕ್ಕಂಥ ಎಡಕ್ಕೆ ಆಗ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿತ್ತಪ್ಪ ಅಂತಂದ್ರೆ ಬಿ ನ ಬಂದಿರೋದಕ್ಕೆ ಕಾಣ್ತೈತೆ ನೋಡ್ರಿ. ನಮ್ಗೆ ಉತ್ತರ ನಮ್ಗೆ ಬಿ ಅಂತಕ್ಕಂಥ ಆಯ್ಕೆ ಸರಿ ಐತಿ. 28ನೇ ಪ್ರಶ್ನೆ ಸರಿಯಾದ ಉತ್ತರ ನೋಡ್ರಿ. ಈ ಕಡೆ ಇರ್ತಕ್ಕಂಥ ಭಾಗ ನೋಡಿ, ಇದು ಎಡಕ್ಕೆ ಐತೆ, ಇದು ಬಲಕ್ಕೆ ಬರ್ಬೇಕು ನಮ್ಗೆ. ಇಲ್ಲಿ ಬಲಕ್ಕೆ ಬಂದಿರ್ತಕ್ಕಂಥದ್ದು ಎಲ್ಲೈತಪ್ಪ ಅಂತಂದ್ರೆ ಒಂದೇ ಒಂದು ಐತಿ, ಇದು ಬಿ ಆಯ್ಕೆ. ಇವು 2 ಕಡೆ ಬಂದವು ಆಗೋದಿಲ್ಲ. ಇಲ್ಲಿ ಸೇಮ್ ಸಂಸಾರ ಚಿತ್ರದ ರೀತಿ ಐತಿ, ಇಲ್ಲಿ ಯಾವುದೇ ಗೆರೆ ಇಲ್ಲ. ಇದು ಆಗೋದಿಲ್ಲ. ನಮ್ಮ ಉತ್ತರ ಬಿ ಅಂತಕ್ಕಂಥದ್ದು ನಮ್ಗೆ ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ ನೋಡಿ. ಕಾಗದವನ್ನ ಮಡಚಿ ಕತ್ತರಿಸಿ ಹೊರತೆಗೆದು ನೋಡಿದಾಗ ಕಾಣುವ ಚಿತ್ರವನ್ನ ಗುರುತಿಸುವಂತಕ್ಕಂಥ ಮಾದರಿ ಮೇಲಿನ ಪ್ರಶ್ನೆ. ಇಲ್ಲಿ ಸರಳವಾಗಿ ಒಂದೇ ಒಂದು ಇದರಿಂದ ನಾವು ಉತ್ತರವನ್ನು ಕಂಡುಹಿಡಿಯಬಹುದು. ಕಾಗದ ಅಂತಕ್ಕಂಥ ಚೌಕಾಕಾರ ಐತಿ. ಚೌಕಾಕಾರವನ್ನು ಕೆಳಭಾಗವನ್ನು ಮೇಲ್ಭಾಗಕ್ಕೆ ಹಾಕಿದ್ರೆ 2 ಪದರ ಆಗೈತಿ. ಇನ್ನು ಬಲಭಾಗವನ್ನು ಎಡಭಾಗಕ್ಕೆ ಹಾಕಿದ್ರೆ 4 ಪದರ ಆಗೈತಿ. ಏನ್ ಮಾಡಿರಪ್ಪ ಅಂದ್ರೆ ಇಲ್ಲಿ ಕತ್ತರಿಸ್ಯಾರ. ಇಲ್ಲಿ ಕತ್ತರಿಸಿದಾಗ 4 ಕಡೆ ಈ ರೀತಿ ಬರಲೇಬೇಕು, ಕಡ್ಡಾಯವಾಗಿ ಈ ರೀತಿ 4 ಕಡೆ ಬರ್ಬೇಕು. ಯಾಕಂದ್ರೆ 4 ಪದರ ಐತಿ. ಹಂಗೆ ಬಂದಿರ್ತಕ್ಕಂಥದ್ದು ಎಲ್ಲಿ ಐತಪ್ಪ ಅಂತ ಹೇಳಿದಾಗ ಡಿ ಆಯ್ಕೆದಾಗ ಐತಿ ನೋಡ್ರಿ. ಇದು ಅಂದ್ರೆ ಅದ್ರ ಮೇಲೆ ನಾವು ಕಂಡುಹಿಡಬಹುದು. ಉಳಿದಿದ್ರಾಗ ಎಲ್ಲವೂ ಇಲ್ಲ. ಅದಕ್ಕಾಗಿ ನಮ್ಮ ಉತ್ತರ ಆಗುವುದೇ ಇಲ್ಲ. ಒಂದೇ ಒಂದು ಸರಳವಾಗಿ
ಸರಳವಾಗಿ ನಾವು ನಿಧಾನವಾಗಿ ಯೋಚನೆ ಮಾಡಿದಾಗ ಟಕ್ಕನ ಉತ್ತರ ಗೊತ್ತಾಗೇ ಬಿಡ್ತೈತಿ. ಇನ್ನು 30ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ ಇದನ್ನು ಕಾಗದ ಅಂತಕ್ಕಂಥದ್ದು ಚೌಕಾಕಾರ ಐತಿ. ಎಡಭಾಗವನ್ನು ಬಲಭಾಗಕ್ಕೆ ಹಾಕ್ಯಾರ, 2 ಪದರ ಆಗೈತಿ. ಕೆಳಭಾಗವನ್ನು ಮೇಲ್ಭಾಗಕ್ಕೆ ಹಾಕ್ಯಾರ, 4 ಪದರ ಆಗೈತಿ. 4 ಪದರ ಆಗೈತಿ. ಇಲ್ಲಿ ಈ ರೀತಿ ಏನ್ ಮಾಡಿರಪ್ಪ ಅಂದ್ರೆ ತ್ರಿಭುಜಾಕಾರ ಕಟ್ ಮಾಡ್ಯಾರ. ಈ ಮೂಲಿ ಬಂದಿರ್ತಕ್ಕಂಥ ತ್ರಿಭುಜಾಕಾರ, ಇಲ್ಲಿ ಈ ಮೂಲಿ ಬಂದಿರ್ತಕ್ಕಂಥ ತ್ರಿಭುಜಾಕಾರ ಅಂತ ಬರ್ಬೇಕು. ಈ ಕಡೆ ಬರ್ಬೇಕು, ಇದು ಮೂಲಿಗೆ ಇದು ಆಗೋದಿಲ್ಲ. ಇಲ್ಲಿ ಇಲ್ಲೇ ಇಲ್ಲ, ಇಲ್ಲಿನೂ ಇಲ್ಲೇ ಇಲ್ಲ, ಇಲ್ಲೇ ಐತಿ ನೋಡಿ. ಉತ್ತರ ನಮ್ಗೆ ಯಾವ್ದು ಅಂತ ಬಂದಾಗ ಈ ಡಿ ಅಂತಕ್ಕಂಥ ಉತ್ತರ ಇದಕ್ಕೆ ನಮ್ಗೆ ಸರಿ ಆಗ್ತೈತಿ. ಡಿ ಅಂತಕ್ಕಂಥ ಉತ್ತರ ಯಾವ್ದಕ್ಕ? ಇಲ್ಲ, ಡಿ ಡಿ ಅಂತಕ್ಕಂಥದ್ದಲ್ಲ, ಇಲ್ಲಿ ಸಿ ಅಂತಕ್ಕಂಥ ಉತ್ತರ ಇದಕ್ಕೆ ಏನಾಗ್ತದಪ್ಪ ಅಂತ ಕೇಳಿದಾಗ ಸರಿ ಆಗ್ತೈತಿ. ಇಲ್ಲಿ ಐತಿ ನೋಡಿ, ಇಲ್ಲಿ ಬಂದವರು ಈ ಟೀಕೆ ನೋಡ್ಕೊರಿ. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ ಅಂತಕ್ಕಂಥ ಆಯ್ಕೆ ಇದಕ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ, ಇದನ್ನು ಕಾಗದವನ್ನು ಮಡಚಿ ಕತ್ತರಿಸಿ ಹೊರತಾಗಿ ನೋಡಿದಾಗ ಚಿತ್ರವನ್ನು ಕಂಡಿದೆ. ಇದನ್ನ ಕೆಳಭಾಗವನ್ನು ಮೇಲ್ಭಾಗಕ್ಕೆ ಹಾಕ್ಯಾರ ಮತ್ತು ಬಲಭಾಗವನ್ನು ಎಡಕ್ಕೆ ಹಾಕ್ಯಾರ. ಎಡಕ್ಕೆ ಹಾಕಿ ಇಲ್ಲಿ ನೋಡ್ಯಾರ, ಇಲ್ಲಿಷ್ಟು ಕಟ್ ಮಾಡ್ಯಾರ, ಈ ರೀತಿ ಕಟ್ ಮಾಡ್ಯಾರ. ಇಲ್ಲಿ ನಮ್ಗೆ ವಾಪಸ್ ಕಾಗದವನ್ನು ತೆಗೆದಾಗ ಈ ರೀತಿ ಬರ್ಬೇಕ. ಕೆಳಗೂ ಈ ರೀತಿ ಬರ್ತೈತೆ, ಯಾಕಂದ್ರೆ 4 ಪದರ ಆಗೈತೆ, ಈ ರೀತಿ ಬರ್ತೈತೆ. ಬಂದಾಗ 2 ಕಡೆ ಈ ರೀತಿ ಇರ್ತಕ್ಕಂಥದ್ದು ಎಲ್ಲೈತೆ ಕೇಳಿದಾಗ ಇದು ಒಂದೇ ಒಂದು ಆಯ್ಕೆದಾಗ ಐತೆ ನೋಡಿ. ಮತ್ತೊಂದ್ರಾಗ ಈ ರೀತಿ ಇಲ್ಲೇ ಇಲ್ಲ. ಅದಕ್ಕಾಗಿ ನಮ್ಗೆ ಉತ್ತರ ನಮ್ಗೆ ಯಾವ ಆಗೋದಿಲ್ಲ. ಎ ಬಿ ಸಿ ಅಂತ ACD ಆಗೋದಿಲ್ಲ. ಬಿ ಅಂತಕ್ಕಂಥ ಉತ್ತರ ಇಲ್ಲಿ ಐತಿ. ಅದಕ್ಕಾಗಿ ನಮ್ಗೆ ಬಿ ಅಂತಕ್ಕಂಥ ಉತ್ತರ ಇದಕ್ಕೆ ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ ನೋಡ್ರಿ. ತ್ರಿಭುಜಾಕಾರದ ಕಾಗದ ಅಂತಂದ್ರೆ ಇದನ್ನ ಎಡಭಾಗದಿಂದ ಬಲಕ್ಕೆ ಹಾಕ್ಯಾರ, 2 ಪದರ ಆಗೈತಿ. ಮೇಲ್ಭಾಗದಿಂದ ತೆಳಗೆ ಹಾಕ್ಯಾರ, 4 ಪದರ ಆಗೈತಿ. ಇಲ್ಲಿ ಇಂಟು ಆಕಾರ ಈಗ ಏನ್ ಮಾಡ್ರಪ್ಪ ಕಟ್ ಮಾಡ್ಯಾರ. ಈ ಇಂಟು ಅಂತಕ್ಕಂಥ ಈ ಕಡೆ ಒಂದು ಬರ್ಬೇಕಾ, ಯಾಕಂದ್ರೆ ಈ ಕಡೆ ಪದ ಬಂದೈತಿ, ಈ ಕಡೆ ಇಂಟು ಬರ್ಬೇಕಾ, ಇಂಟು ಅಂತಕ್ಕಂಥ ಬರಬೇಕಾ. ಈ ಕಡೆ ಇಂಟು ಬರ್ಬೇಕು, ಈ ಕಡೆ ಇಂಟು ಬರ್ಬೇಕು. ಆದ್ರೆ ಮ್ಯಾಲೆ ಇಂಟು ಬರೋದಿಲ್ಲ. ಇಲ್ಲಿ 2 ಕಡೆ ಇಂಟು ಅದಾವ, ಇದು ಅಂತೂ ಆಗೋದಿಲ್ಲ. ಮೊದಲೇ ಮತ್ತೆ ಇಲ್ಲಿ ಇಂಟುನೇ ಇಲ್ಲ, ಏನೂ ಆಗೋದಿಲ್ಲ. ಗುಣಾಕಾರ ಚಿಹ್ನೆ ಇಲ್ಲ. ಇಲ್ಲಿ ಮುಂದೆ ಮತ್ತೇನ್ ಮಾಡಿರಪ್ಪ ಅಂತ ಕೇಳಿದಾಗ ಇದನ್ನ ಕಟ್ ಮಾಡ್ಯಾರ, ಹಿಂಗೆ ಕತ್ತರಿಸಿದಾಗ ನಮ್ಗೆ ಉತ್ತರ ಯಾವ ಸರಿ ಆಗ್ತೈತಪ್ಪ ಅಂತ ಕೇಳಿದಾಗ ಈ ಬಿ ಅಂತಕ್ಕಂಥ ಆಯ್ಕೆ ನಮ್ಗೆ ಸರಿ ಆಗ್ತೈತಿ. ಮುಂದಿನ ಪ್ರಶ್ನೆ, ಆಕೃತಿ ರಚನೆ ಅಂತಕ್ಕಂಥದ್ದು ಸಂಸಾರ ಚಿತ್ರದಲ್ಲಿ ಕೆಲವು ಭಾಗ ಕೊಟ್ಟಾರ. ಆ ಎಲ್ಲ ಭಾಗಗಳು ಒಳಗೊಂಡಿರ್ತಕ್ಕಂಥ ಚಿತ್ರ ಎಲ್ಲೈತಪ್ಪ ಅಂತ ಕೇಳಿದಾಗ ಬಿ ಹಾಕಿದಾಗ ಐತಿ ನೋಡಿ. ಇದು 1ನೇ ಭಾಗ ಅಂತ ತಿಳ್ಕೊಂಡು 1ನೇ ಭಾಗ, 2ನೇ ಭಾಗ ಇಲ್ಲಿ ಐತಿ, ಇದು 3ನೇ ಭಾಗ ಇಲ್ಲಿ ಐತಿ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಆಕೃತಿ ಚಿತ್ರ ಯಾವ್ದಪ್ಪ ಅಂತ ಬಿ ಆಯ್ಕೆ ಇದಕ್ಕೆ ಸರಿ ಐತಿ. ಇನ್ನು 34ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಅಂತಕ್ಕಂಥ ಆಯ್ಕೆ ಸರಿ ಆಗ್ತೈತಿ. 1ನೇ ಭಾಗ ಅಂತ ತಿಳ್ಕೊಂಡು 1ನೇ ಭಾಗ ಇಲ್ಲಿ ಐತಿ, 2ನೇ ಭಾಗ ಇಲ್ಲಿ ಐತಿ, ಇಲ್ಲಿ 3ನೇ ಭಾಗ ಅಂತಕ್ಕಂಥ ಇಲ್ಲಿ ಐತಿ. ಇಲ್ಲಿನೂ ಐತರ ಅಂತ ಹೇಳಿದಾಗ ಇಲ್ಲಿ ಸ್ವಲ್ಪ ಉದ್ದ ಆಗ್ತೈತಿ, ಲಾಂಗ್ ಐತಿ. ಇನ್ನು ಉಳ್ಕಿದ್ರಾಗ ಇಲ್ಲಿನೂ ಸ್ವಲ್ಪ ನಮ್ಗೆ ಲಾಂಗ್ ಅಂತಕ್ಕಂಥ ಬರ್ತೈತಿ, ಉದ್ದ ಅಂತಕ್ಕಂಥ ಆಗ್ತೈತಿ. ಇಲ್ಲಿನೂ ಸ್ವಲ್ಪ ತೆಳು ಅಂತಕ್ಕಂಥ ಐತಿ. ಅದಕ್ಕಾಗಿ ಡಿ ಆಗೋದಿಲ್ಲ. ಉತ್ತರ ಯಾವುದಕ್ಕೆ ಅಂತ ಎ ಅಂತಕ್ಕಂಥ ಆಯ್ಕೆ ಇದಕ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ ನೋಡ್ರಿ. 35ನೇ ಪ್ರಶ್ನೆಯ ಸರಿಯಾದ ಉತ್ತರ ಅಂತಕ್ಕಂಥ ಎ ಅಂತಕ್ಕಂಥ ಐತಿ ನೋಡ್ರಿ. ಈ ಭಾಗ 1ನೇದು ಇಲ್ಲಿ ಐತಿ, 2ನೇದು, 3ನೇದು, ಇನ್ನ 4ನೇ ಭಾಗ ಅಂತಕ್ಕಂಥ ಇಲ್ಲಿ ಐತಿ. ಇನ್ನ ಈ ರೀತಿಯಾಗಿ ಒಳಗೊಂಡಿರ್ತಕ್ಕಂಥ ಇಲ್ಲಿ ಇಲ್ಲ. ಅದಕ್ಕಾಗಿ ನಮ್ಗೆ ನೇರವಾಗಿ ಗೊತ್ತಾಗ್ತೈತಿ ಸಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿ ಆಗ್ತೈತಿ. ಇನ್ನು 36ನೇ ಪ್ರಶ್ನೆ ಸರಿ ಉತ್ತರ ನೋಡ್ರಿ. ಇವು 3 ಭಾಗಗಳು ಒಳಗೊಂಡಿರ್ತಕ್ಕಂಥದ್ದು ಎಲ್ಲೈತಪ್ಪ ಅಂತಂದ್ರೆ 1ನೇ ಭಾಗ, 2ನೇ ಭಾಗ, 3ನೇ ಭಾಗ ಅಂತ ತಿಳ್ಕೊಳ್ಳೋಣ. 1, 2, 3 ಭಾಗ ಇಲ್ಲಿ ಒಳಗಡೆ ಅದಾವು. ಉಳಿದಿದ್ರಾಗ ಈ ರೀತಿ ಆಕಾರನೇ ಇಲ್ಲ. ಅದಕ್ಕಾಗಿ ಉತ್ತರ ನಮ್ಗೆ ಬಿ ಆಯ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ, ಅಡಗಿರುವ ಚಿತ್ರವನ್ನು ಗುರುತಿಸುವುದು ಅಂತಕ್ಕಂಥದ್ದು ಮುಂದಿನ ಮಾದರಿ. ಅಡಗಿರುವ ಆಕೃತಿಯನ್ನ ಗುರುತಿಸುವುದು. ಇದರಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲಿ ನಮ್ಗೆ ಜೆಟ್ ಆಕಾರ ಬರಬೇಕು. ಆ ರೀತಿಯಲ್ಲಿ ಏನಾಗೈತೆ ನೋಡ್ರಿ, ಇಲ್ಲಿ ತೋರಿಸ್ತಾ ಬರ್ತೀನಿ ನೋಡ್ರಿ. ಈ ರೀತಿ ಐತಿ. ಅದಕ್ಕಾಗಿ ಉತ್ತರ ಎ ಅಂತಕ್ಕಂಥ ಸರಿ ಐತಿ. ಇನ್ನು ಇಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ನೋಡ್ರಿ, ಬೀದಾಗ ಐತಿ ನೋಡ್ರಿ. ಇಲ್ಲಿಗ ಈ ರೀತಿ ಬೀದಾಗ ಇಲ್ಲಿ ಇಟ್ಕೊಂಡು ಬರ್ತೈತೆ ನೋಡ್ರಿ ನಮ್ಗೆ. ಅದಕ್ಕಾಗಿ ಬಿ ಉತ್ತರ ಇದಕ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ ನೋಡಿ. 39ನೇ ಪ್ರಶ್ನೆ ಸರಿಯಾದ ಉತ್ತರ ನೋಡ್ತಾ ಬರ್ರಿ. ಇಲ್ಲಿ ಐತಿ ನೋಡ್ರಿ. ಕೊಟ್ಟಿರ್ತಕ್ಕಂಥ ಆಕೃತಿ ಇದ್ರಾಗ ಇಲ್ಲಿ ಅಡಕವಾಗಿದೆ, ಇಲ್ಲಿ ಐತಿ ನೋಡ್ರಿ. ಅದಕ್ಕಾಗಿ ಉತ್ತರ ಎ ಉತ್ತರ ಇದಕ್ಕೆ ಸರಿ. ನೆಕ್ಸ್ಟ್ ಮುಂದಿನ ನೋಡ್ರಿ 40ನೇ ಪ್ರಶ್ನೆ ಮಾನಸಿಕ ಸಾಮರ್ಥ್ಯದ ಮೇಲಿನ ಕೊನೆಯ ಪ್ರಶ್ನೆ ನೋಡ್ರಿ. ಇಲ್ಲಿರ್ತಕ್ಕಂಥದ್ದು ಯಾವ ರೀತಿ ಐತಿ ಸಮಸ್ಯಾ ಚಿತ್ರ ಎಲ್ಲಿ ಅಡಕವಾಗಿತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಐತಿ ನೋಡ್ರಿ. ಇಲ್ಲಿ ಐತಿ ನೋಡ್ರಿ. ಈ ಬಿದಾಗ ಐತಿ ನೋಡ್ರಿ. ಬಿದಾಗ ಇಲ್ಲಿ ನಮ್ಗೆ ಸರಿ ಉತ್ತರ ಐತಿ. ಅದಕ್ಕೆ ಬಿ ಆಯ್ಕೆ ಅಂತಕ್ಕಂಥ ಸರಿ ಐತಿ. ಅತ್ಯಂತ ಸುಲಭವಾದ ಪ್ರಶ್ನೆಗಳು 1ರಿಂದ 40 ಅಂತಕ್ಕಂಥವು ಅದಾವು.
ಅದಕ್ಕೆ ಎಲ್ಲರೂ 40 40 ಹೊಂದಿರ್ತೀವಿ ಅಂತಕ್ಕಂಥ ಆಶಯ ಮೇಲೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.